कर्नाटका गुलबर्गा शहर में मौजूद गुलबर्गा इंस्टीट्यूट ऑफ मेडिकल साइंस जेम्स के 5वें मंजिल पर मौजूद समुदाय रीडिंग रूम में राष्ट्रीय आरोग्य अभियान, मुकामी इंतजामिया, जिला पंचायत के जिला सेहत व ख़ानदानी बहबूद और राष्ट्रीय बाल स्वस्थ प्रोग्राम की जानिब से 0 से 18 साल तक के आंगनवाड़ी केंद्र के और स्कूल के बच्चों के लिए दिल से ताल्लुक़ रखने वाली बीमारियों के ताल्लुक़ से फ्री चेकअप कैंप का इनेकाद अमल में आया। इस मौके पर वहां पर मौजूद ऑर्गेनाइजर्स और डॉक्टर्स ने मीडिया के नुमाइंदों को तफसील बताई। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। CSCಗೆ ಭೇಟಿಯಾದ ನಂತರ ಅಲ್ಲಿ ಒಂದು ಯಾವ ಮಕ್ಕಳಿಗೆ ಒಂದು ಫರ್ದರ್ ಎಕ್ಸಾಮ್ಸ್ ಬೇಕಾಗುತ್ತೆ ಅದು ನಾವು ಇವತ್ತು ಜಿಮ್ಸ್ ಜೊತೆಗೆ ಮತ್ತು ವೈದ್ಯ ಆಸ್ಪತ್ರೆ ಸಹಯೋಗದೊಂದಿಗೆ ನಮ್ಮ RBS ಪ್ರೋಗ್ರಾಮ್ ನಾವು ಇವತ್ತು ಡಿಟೇಲ್ ಎಕ್ಸಾಮ್ಸ್ ಮಾಡ್ತಾ ಇರೋದು. ಆಮೇಲೆ ಸರ್ಜರಿ ಎಲ್ಲ ಬೆಂಗಳೂರು ವೈದ್ಯ ಆಸ್ಪತ್ರೆ ಆಗುತ್ತೆ. ಇವಾಗ ಎರಡು ಕಡೆ ತಾವು ನೋಡಬಹುದು, ಎಲ್ಲ ಇಕೋ ಟೆಸ್ಟ್ ಎಲ್ಲ ಮಾಡ್ತಾರೆ. ಎಲ್ಲ ಪೇರೆಂಟ್ಸ್ ಮತ್ತು ಅವರು ಬಂದಿದ್ದೀರಿ, ಮಕ್ಕಳು ಕೂಡ ಬಂದಿದ್ದಾರೆ. ಇದು ನಮ್ಮ ಮಗಳು, ಅವಳು ತಾಯಿ ಇಲ್ಲ, ತಾಯಿ ತೀರ್ಕೊಂಡಿರೋದು ಮತ್ತು ಹಾಸ್ಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲ ಹಾಸ್ಟೆಲಲ್ಲಿ ಓದ್ತಾ ಇದ್ದಾರೆ. ನಮ್ಮ RBSಗೆ ಡಾಕ್ಟರ್ಸ್ಗಳು ಹಾಸ್ಪಿಟಲಲ್ಲಿ ಅದು ಶಾಲೆಯಲ್ಲಿ ಬಂದೆ ಏನಂದ್ರೆ ಯಾರ ಮಕ್ಕಳಿಗೆ ಏನೇನು ಇರ್ತಂತ ಹೇಳಿ ನೋಡಿ ಅದರೊಳಗೆ ನಮ್ಮ ಮಗಳಿಗೆ ಸೆಲೆಕ್ಷನ್ ಮಾಡಿ ಅಲ್ಲಿ RBSಗೆ ಮುಖಾಂತರ ವೈದೇಹಿ ಹಾಸ್ಪಿಟಲ್ಗೆ ಕಳಿಸಿದ್ರು ಮಗ. ಯಾಕಂದ್ರೆ ಇಲ್ಲಿ ನಮ್ಮ RBSಗೆ ಕೃಷ್ಣಾಜಿ ಅವರು ನನಗೂ ಬಹಳ ಫೀಲಿಂಗ್ ಆಯ್ತು, ಏನ್ ಸಣ್ಣ ಮಗಳಿಗೆ ಹೆಂಗ್ ಆಪರೇಷನ್ ಮಾಡ್ತಾ ಇದ್ದಾರೆ, ಒಂದೇ ಒಂದು ಮಗಳು ಇರ್ತಾ ಇದ್ದಾರೆ ಏನದಂದೇಳಿ ಅವರು ವಿಶೇಷವಾಗಿ ನಮಗೆಲ್ಲ ಮನವರಿಕೆ ಮಾಡಿ ಹೀಗ್ ಮಾಡದಿರ್ತದೆ, ಬಹಳ ಇದಾಗಿ ಸೂಕ್ಷ್ಮವಾಗಿ ಮಾಡ್ತಾ ಇದ್ದಾರೆ, ಏನಿಲ್ಲ ನಾವೆಲ್ಲ ಜವಾಬ್ದಾರಿ ಕೊಡ್ತೀವಿ, ನೀವು ಕರ್ಕೊಂಡು ಹೋಗಿ ಮಾಡಿ ಸರ್ ಅಂತ ಹೇಳಿ ಸಂಪೂರ್ಣವಾಗಿ ಅವರು ಸಪೋರ್ಟ್ ಕೊಟ್ಟದ ಮೇಲೆ ನಾವು ಬ್ಯಾಂಗ್ಳೂರು ವೈದೇಹಿ ಹಾಸ್ಪಿಟಲ್ ಅಲ್ಲಿ ಹೋಗಿದೆ. ಆ ಹಾಸ್ಪಿಟಲ್ದಲ್ಲಿ ಬಹಳ ಕೇರ್ ಮಾಡಿ ನಮಗೆ ಏನಂದ್ರೆ ವಿಶೇಷವಾಗಿ ಪ್ರತಿಯೊಂದು ಟೈಮ್ದಲ್ಲಿ ಏನೇನ್ ಬೇಕಾಗಿದೆ ಅಂತ ಹೇಳಿ ನನಗೂ ನನ್ನ ಮಕ್ಕಳು ಆ ಫೀಲಿಂಗ್ ಸಂಪೂರ್ಣವಾಗಿ ದೂರ ಮಾಡಿಬಿಟ್ಟೆ. ಆಪರೇಷನ್ ಥಿಯೇಟರ್ ಅಲ್ಲಿ ಹೋದ ಸಂದರ್ಭದಲ್ಲಿ ಬೆಳಿಗ್ಗೆ 5 ಗಂಟೆಗೆ ನಮ್ಮ ಮಗಳು ಕೇಳಿದ್ದು, ರುಕ್ಮಿಣಿ ಬರ್ತೀರಾ? ನಮ್ಮ ಮಗಳು ಹೇಳಿ ಬರ್ತೀನಿ ಆಂಟಿ ಅಂತ ಹೇಳಿ ಅವಳೇ ಹೋಗಿ ಅಲ್ಲಿ ಆಪರೇಷನ್ ಥಿಯೇಟರ್ ಒಳಗೆ ಬೆಡ್ ಅಲ್ಲಿ ಎಷ್ಟು ಇದರಲ್ಲಿ ಇರ್ತಾರೆ. ದೇವರು ನಿಜವಾಗಿ ಎಲ್ಲಿ ಇರ್ತಂದ್ರೆ ಅಲ್ಲಿ ವೈದೇಹಿ ಹಾಸ್ಪಿಟಲ್ ಡಾಕ್ಟರ್ಸ್ಗಳೇ ದೇವರು ಇರ್ತಾ ಇದ್ದಾರೆ. ಇದೇ ಪ್ರಕಾರ ಇಲ್ಲಿ ಜನರಿಗೆಲ್ಲ ವೈದೇಹಿ ಹಾಸ್ಪಿಟಲ್ ಅಲ್ಲಿ ಕಳಿಸಿ ಎಲ್ಲವರದ್ದು ಕೆಲಸ ಮಾಡ್ಬೇಕಂತ ಹೇಳಿ ನಾನು ಇದು ವಿನಯಪೂರ್ವವಾಗಿ ಕೇಳಿಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕ್ಯಾಥಾ ಸರ್ ಅವರು ನಡೆಸುತ್ತಿದ್ದಾರೆ.
ರೀತಿ ವೈದ್ಯಕೀಯ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗೆ ಹೃದಯಕ್ಕೆ ಸಂಬಂಧಿಸಿದಂತ ಆಗಮಿಸಿದಂತ ಡಾಕ್ಟರ್ ವಿಜಯಸಾಯಿ ಅವರಿಗೆ ಕೂಡ ನಾನು ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದಂತ MIFT ನೋಡಲ್ ಆಫೀಸರ್ ಆದಂತ ಡಾಕ್ಟರ್ ಸಂಧ್ಯಾ ಕಣಿಕರ್ ಮೇಡಮ್ ಅವರಿಗೆ ಕೂಡ ನಾನು ಸ್ವಾಗತ ಬಯಸ್ತೇನೆ. ಸ್ಕ್ರೀನಿಂಗ್ ಆಗ್ತಾ ಇದ್ದಾವೆ ಎಲ್ಲ ಕಡೆ, ಗುಡ್ ಕೋಆಪರೇಷನ್, ಒಂದು ಟೀಮ್ ವರ್ಕ್ ಏನದ ಇದೇ ತರ ಅವೆಲ್ಲ ಮಾಡಿ ಮಕ್ಕಳು ಏನಿದ್ದಾರೆ ಈ ದಿನ ಮಕ್ಕಳು ಮುಂದಿನ ನಮ್ಮ ಸಮಾಜದ ಒಂದು ನಾಗರಿಕರು. ಅವ್ರದ್ದು ಆರೋಗ್ಯ ಇಂಪಾರ್ಟೆಂಟ್ ಅದ, ಎಲ್ಲರೂ ಆರೋಗ್ಯ ಇಂಪಾರ್ಟೆಂಟ್ ಅದ, ಬಟ್ ಮಕ್ಕಳದ್ದು ಮಾತ್ರ ಅವ್ರು ಹೇಳಕ್ ಆಗೋದಿಲ್ಲ ನನ್ಗೆ ಏನಾಗಿದೆ ಅಂತ. ಅದ್ರ ಪ್ರಕಾರ ಮಕ್ಕಳದ್ದು ಏನಿದೆ ಸ್ಥಿತಿ ಬಗ್ಗೆ ಖಂಡಿತ ಯೂಸ್ ಮಾಡಿಕೊಂಡು ಫರ್ದರ್ ಟ್ರೀಟ್ಮೆಂಟ್ಗೋಸ್ಕರ ಬಂದ್ಬಿಟ್ರೆ ವಿ ವಿಲ್ ಕಂಪ್ಲೀಟ್ ದ ಟ್ರೀಟ್ಮೆಂಟ್ ಫಾರ್ ಆಲ್ ದ ಚಿಲ್ಡ್ರನ್. ಸೊ ಶುಡ್ ನಾಟ್ ಬಿ ಅ ಪ್ರಾಬ್ಲಮ್. ವಿಲ್ ಟ್ರೈ ಟು ಕವರ್ ಅಪ್ ಆಲ್ ಆಫ್ ಯು ಟುಡೇ ಬೈ ದ ಎಂಡ್ ಆಫ್ ದ. ಥ್ಯಾಂಕ್ ಯು ವೆರಿ ಮಚ್. ZPC ಅವರೇ, ಆಮೇಲೆ ನನ್ನ ಮಿತ್ರರೇ, ಪೇಷಂಟ್ಸ್ ಆಗಿ ಚಿಕ್ಕ ಮಕ್ಕಳಾಗಿ ಬಂದಂಥ ಎಲ್ಲ ಹುಡುಗರು ಮತ್ತು ಅವ್ರ ಪೇರೆಂಟ್ಸ್ಗೆ ಮತ್ತು ಮಾತನ್ನ ಮಿತ್ರನ, ಇವತ್ತಿನ ದಿವಸ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳ ಉಚಿತ ತಪಾಸಣೆ ಶಿಬಿರ ನಡೆಸ್ತಾ ಇದ್ದಾರೆ. ನಮಸ್ಕಾರಗಳು. ಮಕ್ಕಳು ಮತ್ತು ಪೇರೆಂಟ್ಸ್ ಬಹಳ ಟೈಮ್ ವೇಟ್ ಮಾಡಿದ್ರೆ ಜಾಸ್ತಿ ಟೈಮ್ ತಗೊಳ್ಳಲ್ಲ, ಬಟ್ ಕೆಲವೊಂದು ವಿಷಯಗಳ ಬಗ್ಗೆ ಸ್ವಲ್ಪ ಮಾತಾಡಕ್ಕೆ ಇಷ್ಟಪಡ್ತೀವಿ. ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಅಂತ ಒಂದು ಪ್ರೋಗ್ರಾಮ್ ಇದೆ ಗೌರ್ಮೆಂಟ್, RBS ನಾವು ಹೇಳ್ತೀವಿ. ಈ RBSಗೆ ಪ್ರೋಗ್ರಾಮ್ದು ಮುಖ್ಯ ಉದ್ದೇಶ ಏನಂದ್ರೆ, ಮಕ್ಕಳು ಶಾಲೆಯಲ್ಲಿ ಮತ್ತು ಅಂಗನವಾಡಿ ಮಕ್ಕಳು ಇರ್ತಾರೆ, ಅವ್ರದ್ದು ಸ್ವಾಸ್ಥ್ಯ ನಾವು ಸರಿಯಾಗಿ ತಪಾಸಣೆ ಮಾಡಬೇಕು, ಸ್ಕ್ರೀನ್ ಆಗಬೇಕು, ಮತ್ತು ಅದರಲ್ಲಿ ಏನೇನು ಸಿಗತ್ತೆ, ಒಂದು ದೋಷಗಳು ಇರ್ಬೋದು, ಕಾಯಿಲೆಗಳು ಇರ್ಬೋದು, ಡಿಫಾರ್ಮಿಟೀಸ್ ಇರ್ಬೋದು, ಬೇರೆ ಬೇರೆ ಡೆಫಿಷಿಯನ್ಸಿ ಇರ್ಬೋದು, ಅದನ್ನು ನಾವು ಸರಿಪಡಿಸೋಕೆ ಕ್ರಮ ತಗೊಳ್ತೀವಿ. ಇದಕ್ಕೋಸ್ಕರ ನಮ್ಮ ಸಾಫ್ಟ್ವೇರ್ ಸ್ವಾಸ್ಥ್ಯ ಬಳಸ್ತೀರ, ಯಾವ ಸಾಫ್ಟ್ವೇರ್ ಬಳಸ್ತೀರ? ಇದು ಎಲ್ಲ ಡಾಟಾ ನಮ್ಮ ಸ್ವಾಸ್ಥ್ಯ ಕನ್ನಡ ಆ್ಯಪ್ನಲ್ಲಿ ಕೂಡ ಡಾಟಾ ನಾವು ಎಂಟ್ರಿ ಮಾಡ್ತೀವಿ, ಮೆನುವಲ್ ಎಂಟ್ರಿ ಇಲ್ಲ. ನಮ್ಮ ಜಿಲ್ಲೆಗೂ ಪಾಪ್ಯುಲೇಷನ್ ಸುಮಾರು 22-29 ಲಕ್ಷ ಇವತ್ತು ಇದೆ. 2011 ಸೆನ್ಸಸ್ ಪ್ರಕಾರ ಬಹುಶಃ 22 ಲಕ್ಷ ಇತ್ತು. ಇವತ್ತಿನ ನಾವು ಮಾಹಿತಿ ಪ್ರಕಾರ ಸುಮಾರು 5 ಲಕ್ಷ ಮಕ್ಕಳಿಗೆ ನಾವು ವರ್ಷದಲ್ಲಿ ಕನಿಷ್ಠ ಒಂದು ಸಲ ತಪಾಸಣೆ ಮಾಡ್ತಾ ಇದ್ದೀವಿ. 5 ಲಕ್ಷ ಔಟ್ ಆಫ್ 29 ಲಕ್ಷ ಅಂದ್ರೆ ನಾವು ನಮ್ಮ ಪಾಪ್ಯುಲೇಷನ್ ಸುಮಾರು 20% ಎಲ್ಲ ಮಕ್ಕಳಿಗೆ ಈ ಪ್ರೋಗ್ರಾಮ್ ಮುಖಾಂತರ ಕವರ್ ಮಾಡ್ತಾ ಇದೀವಿ. ಮತ್ತು ಇದರಲ್ಲಿ ಒಂದು ವಿಷಯ ತಾವು ಏನ್ ನೋಡ್ಬೇಕಾಗತ್ತೆ, ನಮ್ಮ RBS ತಂಡವರು ಒಬ್ರು ಡಾಕ್ಟರ್ ಇರ್ತಾರೆ, ಫಾರ್ಮಸಿಸ್ಟ್ ಜೊತೆಗೆ ಇರ್ತಾರೆ.
ಅದ್ರ ಬಗ್ಗೆ ಏನೂ ನಾಲೆಜ್ ಇಲ್ಲ ಇರ್ಲಾರ್ಬಿಟ್ಟು ಆಮೇಲೆ ಅವ್ರು ಕರ್ಸ್ಕೆಸಿಂದು 2 ತಿಂಗಳು ಅದ್ರದ್ದು ಪೂರಾ ಫಾಲೋಅಪ್ ಮಾಡಿ ಅದಕ್ಕೆ ₹1 ₹10 ಖರ್ಚಿಲ್ಲದೇ ಫ್ರೀನಾಗಿ ಮಾಡ್ತಾರೆ ನಮ್ಮ ಹುಡುಗನ ಆಪರೇಷನ್. ವಿಜಯ ಕುಲಕರ್ಣಿ ಹಾಸ್ಪಿಟಲ್ ಅಂತ ರಾಯಚೂರಲ್ಲಿ ₹10 ಹೋಗೋದು ಬರೋದು ಕೂಡ ಅವರೇ ಇದು ಮಾಡಿದ್ರು, ಹೆಲ್ಪ್ ಮಾಡಿದ್ರು. ನಮ್ಗೆ ಹಾಸ್ಪಿಟಲ್ದೊಂದು ₹2 ಲಕ್ಷ ಖರ್ಚಾಯ್ತದು, ಅದು ಪೂರನೇ ಫ್ರೀ ಮಾಡಿಕೊಟ್ರು. ಅವ್ರು ಹೆಲ್ಪ್ ಮಾಡಿ ನಮ್ಗೆ ಭಾಳ ಅವ್ರ ಗುಣ ಆಯ್ತು ನಮಗೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರೋಹಿಣಿ ಅಂತ. ನಾನು ಸೇಡಂ ತಂಡ 1ರಲ್ಲಿ RBSK ವೈದ್ಯಾಧಿಕಾರಿಗಳಾಗಿದ್ದೀನಿ. ಸೊ ನಾವು RBSK ಕಾರ್ಯಕ್ರಮ ಬಂದ್ಬಿಟ್ಟು ನಾವು ಮೇನ್ ಇಂಪಾರ್ಟೆಂಟ್ ಆಗಿ ಅಂಗನವಾಡಿ ಮತ್ತು ಸ್ಕೂಲ್ ಮಕ್ಕಳಿಗೆ ತಪಾಸಣೆಯನ್ನು ಮಾಡ್ತೀವಿ. ಅಂಗನವಾಡಿ ಬಂದ್ಬಿಟ್ಟು ನಾವು 2 ಸರ್ತಿ ತಿಂಗಳಿಗೆ 6 ತಿಂಗಳಿಗೆ 1 ಸರ್ತಿ, ವರ್ಷಕ್ಕೆ 2 ಸರ್ತಿ ಅವರಿಗೆ ತಪಾಸಣೆ ಮಾಡ್ತೀವಿ. ಅಂಗನವಾಡಿ ಮಕ್ಕಳಲ್ಲಿ ನಾವು ಮೋಸ್ಟ್ಲಿ 4 ಡೇಸ್ನ ನಾವು ಕಂಪ್ಲೀಟಾಗಿ ಕಾನ್ಸಂಟ್ರೇಟ್ ಮಾಡ್ತೀವಿ. 4 ಡೇಸ್ ಅಂತಂದರೆ ಅದರಲ್ಲಿ ಕೊಲಿನೈಟಲ್ ಡಿಸೀಸ್ ಬರ್ಬೋದು, ಡೆವಲಪ್ಮೆಂಟಲ್ ಡಿಲೇ ಬರ್ಬೋದು, ಆಮೇಲೆ ಡೆಫಿಷಿಯನ್ಸೀಸ್ ಬರ್ಬೋದು, ಡಿಸೀಸಸ್ ಆಗಿರ್ಬೋದು. ಇವೆಲ್ಲಕ್ಕೆ ನಾವು ಸ್ಕ್ರೀನಿಂಗ್ನ ಮಾಡ್ತೀವಿ. ಮತ್ತು ಸ್ಕೂಲ್ ಮಕ್ಕಳಿಗೂ ಕೂಡ ನಾವು ಅಡೋಲ್ಸನ್ಸ್ ಯಾವುದೇ ಹೆಣ್ಮಕ್ಳ ಕಾಯಿಲೆ ಆಗ್ಬೋದು, ಅಡೋಲ್ಸನ್ಸ್ ಕಾಯಿಲೆ ಆಗ್ಬೋದು, ಆಮೇಲೆ ಮತ್ತು 4 ಡೇಸ್ ಕೂಡ ಅದನ್ನು ನಾವು ತಪಾಸಣೆಯನ್ನು ಮಾಡ್ತೀವಿ. ಯಾವುದೇ ಮಕ್ಕಳಿಗೆ ಯಾವುದೇ ತೊಂದರೆ ಇರಲಿ ನಾವು ಅದನ್ನು DEIC ಅಂತ ಡಿಸ್ಟ್ರಿಕ್ಟ್ ಅರ್ಲಿ ಇಂಟರ್ವೆನ್ಷನ್ ಸೆಂಟರ್ ಅಂತ ನಮ್ಮದು ಕಲಬುರಗಿ ಡಿಸ್ಟ್ರಿಕ್ಟಲ್ಲಿದೆ. ಅಲ್ಲಿ ಎಲ್ಲ ಮಕ್ಕಳಿಗೆ ರೆಫರ್ ಮಾಡ್ತೀವಿ. ಚಿಕ್ಕ ಪುಟ್ಟ ಕಾಯಿಲೆಗಳೇನಾದರೂ ಇದ್ದರೆ ನಾವು ನಮ್ಮ ಹಂತದಲ್ಲಿ ಬರುವ ಎಲ್ಲ PHC ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಅಲ್ಲಿರೋ ವೈದ್ಯಾಧಿಕಾರಿಗಳಿಂದ ತಪಾಸಣೆಯನ್ನು ಮಾಡಿಸಿ ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ನ ಕೊಡಿಸೋ ಪ್ರಯತ್ನ ಮಾಡ್ತೀವಿ. ಇನ್ನೇನು ದೊಡ್ಡ ಕಾಯಿಲೆ ಆಗ್ಬೋದು, CHD ಕ್ಯಾಂಪ್, ಇವತ್ತು CHD ಕ್ಯಾಂಪ್ ನಡೀತಾ ಇದೆ. CHD ಕ್ಯಾಂಪಲ್ಲಿ ಎಲ್ಲ ಮಕ್ಕಳಿಗೆ ಎಲ್ಲ ತಾಲೂಕು ನಮ್ಮದು ಜಿಲ್ಲೆ ಎಲ್ಲ 7 ತಾಲೂಕಲ್ಲಿ ಬಂದಿರೋ ಎಲ್ಲ ಮಕ್ಕಳಿಗೆ ನಾವು ಇಲ್ಲಿ ವೈದೇಹಿ ಹಾಸ್ಪಿಟಲಿಂದ MOU ಮಾಡಿಕೊಂಡು ಆ ಮಕ್ಕಳಿಗೆ ಎಲ್ಲ ತಪಾಸಣೆ ಮಾಡಿಸಿ ಫ್ರೀಯಾಗಿ ಉಚಿತವಾಗಿ ನಮ್ಮ ಹತ್ರ ಯಾವುದೇ ಸೌಲಭ್ಯಗಳಿದ್ರು ಅದಕ್ಕೆ ನಾವು ಸರ್ಜರೀಸ್ ಕೂಡ ಮಾಡಿಸ್ತೀವಿ. ಫೀಲ್ಡಿಗೆ ಹೋಗ್ತೀರಾ ಇವಾಗ? ಫೀಲ್ಡಿಗೆ ಅಂಗನವಾಡಿ ಕೇಂದ್ರ ಮತ್ತು ಶಾಲೆಗಳಿಗೆ ವಿಸಿಟ್ ಮಾಡ್ತೀರಿ. ಆ ವಿಸಿಟ್ ಹೋದಂಥ ಸಂದರ್ಭದಲ್ಲಿ ಏನು ಸಮಸ್ಯೆ ಎದುರಿಸ್ತೀರಿ ನೀವು? ಪೇರೆಂಟ್ಸ್ ಯಾವ ರೀತಿ ನಿಮ್ಗೆ ಪ್ರತಿಕ್ರಿಯೆ ನೀಡ್ತಾರೆ? ಪೇರೆಂಟ್ಸ್ನು ಎಲ್ಲ ತಮ್ಮ ಮಕ್ಕಳಿಗೆ ಕರ್ಕೊಂಡು ಬರ್ತಾರೆ ಅಂಗನವಾಡಿ ಕೇಂದ್ರಗಳಿಗೆ. ಕೇಳ್ತಾರೆ ನಮಗೆ ಅವ್ರದ್ದು ಏನೇ ಸಮಸ್ಯೆ ಇದ್ದರು, ಇಂಟರ್ನಲ್ ಸಮಸ್ಯೆಗಳಿದ್ರೂ ಕೂಡ ಅವ್ರು ನಮ್ಮ ಜೊತೆಗೆ ಶೇರ್ ಮಾಡ್ತಾರೆ. ಬಟ್ ಯಾವ ರೀತಿಯಿಂದನೂ ತೊಂದರೆ ಇಲ್ಲ. ಬಟ್ ನಾವು ಹೋದಾಗ ಏನು ಭಯಭೀತರು ಇಲ್ಲ, ಅವರಿಗೆ ಅರಿವಿದೆ, ಸ್ವಲ್ಪ ಅವೇರ್ನೆಸ್ ಇದೆ. ನಮ್ಮ RBSK ಪ್ರೋಗ್ರಾಮ್ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿದೆ. ಸೊ ಅವ್ರಿಗೆ ಯಾವ ರೀತಿಯಿಂದನೂ ಭಯ ಇಲ್ಲ. ಸೊ ತಮ್ಮ ಮಕ್ಕಳಿಗೆ ಎಲ್ಲರಿಗೂ ಕರ್ಕೊಂಡು ಬರ್ತಾರೆ. ನಮ್ಮ ಅಂಗನವಾಡಿ ಟೀಚರ್ಸ್ ಆಗ್ಬೋದು, ನಮ್ಮ ಸೂಪರ್ವೈಸರ್ಸ್ ಆಗ್ಬೋದು, BRTಸ್ಗಳಾಗ್ಬೋದು, ಎಲ್ಲ ರೀತಿಯಿಂದ ಸಹಕಾರನ ಕೊಡ್ತಾರೆ. ನಮ್ಮ RCHO ಆಗ್ಬೋದು, DHO ಸರ್ ಆಗ್ಬೋದು, ನಮಗೆ ಯಾವ ಟೈಮಲ್ಲಿ ಬೇಕಾದರೂ ಕೂಡ ನಮಗೆ ಸಹಕಾರ ಕೊಡ್ತಾರೆ. ನಮಗೆ ಇದೇ ಪೇಷಂಟ್ ಇದೆ, ಇದು ಥರ ಇದೆ ಅಂತಂದಮೇಲೆ ನಾವು ಇಮಿಡಿಯೇಟ್ಲಿ ಅವ್ರನ್ನ ನಾವು ಹೈಯರ್ ಅಥಾರಿಟೀಸ್ ಹೈಯರ್ ಸೆಂಟರ್ಗೆ ಕೊಡ್ತೀವಿ. ಕೊನೆಯದಾಗಿ ಏನು ಹೇಳ್ತೀನಿ ಅಂತಂತಂದರೆ, ಇದು RBSK ಬಂದಿರೋದು ಒಳ್ಳೆ ಪ್ರೋಗ್ರಾಮ್ ಆಗಿರೋದು. ಎಲ್ಲ ಕಡೆ ಅವೇರ್ನೆಸ್ನ ಮೂಡಲಿ. ಇನ್ನೂ ಎಲ್ಲ ಜನಗಳು ತಮ್ಮ ಹಂತದಲ್ಲಿ ಯಾವುದೇ ತೊಂದರೆಗಳಲ್ಲಿ ನಮ್ಮನ್ನು ಸಂಪರ್ಕ ಮಾಡಿ ಅರಿವನ್ನು ಮೂಡಲಿ. ಆಮೇಲೆ ಯಾವುದೇ ಇರಲಿ, ಎಲ್ಲೇ ಇರಲಿ, ನಮ್ಮ RCHO ಡಿಪಾರ್ಟ್ಮೆಂಟ್ ಆಗ್ಬೋದು, DHOD ಹೆಲ್ತ್ ಡಿಪಾರ್ಟ್ಮೆಂಟ್ ಆಗ್ಬೋದು, ತಾಲೂಕು ಹಂತದಲ್ಲಿ ಆಗ್ಬೋದು, ತಾಲೂಕು ಸರ್ಗಳು ಆಗ್ಬೋದು, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ನಾವು ನಿಮ್ಮ ಸಹಕಾರಕ್ಕೆ, ನಿಮ್ಮ ಸಹಾಯಕ್ಕೆ ಸದಾವಾಗಿ ಸಹಾಯವಾಗಿ ಇರ್ತೀವಿ ಅಂತ ಹೇಳಕ್ ಬರ್ತೀನಿ. ನನ್ನ ಹೆಸರು ಡಾಕ್ಟರ್ ರೋಹಿಣಿ ಅಂತ. ನಾನು RBSK ತಂಡ 1 ಸೇಡಂ ಅಲ್ಲಿ ವೈದ್ಯಾಧಿಕಾರಿಗಳಾಗಿದ್ದೀನಿ. ಕಲಬುರಗಿ ಇವರ ನೇತೃತ್ವದಲ್ಲಿ ಪ್ರತಿ ಈ ಒಂದು ಕಾರ್ಯಕ್ರಮ ಈ ವರ್ಷದಲ್ಲಿ ಅತ್ಯಂತ ನಂಬರ್ 1 ರಾಜ್ಯದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಆಪರೇಷನ್ ಅಲ್ಲಿ ಆಗಿರ್ಬೇಕು, ಡಿಟೆಕ್ಷನ್ ಅಲ್ಲಿ ಆಗಿರ್ಬೇಕು, ಎಲ್ಲ ಒಂದು ದೃಷ್ಟಿಯಲ್ಲಿ ಕೂಡ ರಾಜ್ಯದಲ್ಲಿ 1 ಮತ್ತು 2ನೇ ಸ್ಥಾನದಲ್ಲಿದೆ. ಇದಕ್ಕೆ ಮೂಲ ಕಾರಣ RCHO ಅಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಮತ್ತು CO ಸರ್ ಅವರ ಒಂದು ನೇತೃತ್ವದಲ್ಲಿ ತುಂಬಾ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಮಕ್ಕಳಿಗೆ ನಾವು ಅನೇಕ ಮಕ್ಕಳನ್ನ ನಾವು ತಪಾಸಣೆ ಮಾಡಿ ಅವರಿಗೆ ಏನದ ಚಿಕಿತ್ಸೆ ಕೊಡ್ತಕ್ಕಂಥದ್ದು. ಮೇಲಿಂದ ಮೇಲೆ ಒಂದು ಜಿಲ್ಲಾಡಳಿತ ಏನದ ಅಂತಂದ್ರೆ ಇಲ್ಲಿ ಕ್ಯಾಂಪ್ಗಳನ್ನು ಮಾಡೋದ್ರಿಂದ ಬೆನಿಫಿಟ್ ಬಹಳ ಮಕ್ಕಳಿಗೆ ಬೆನಿಫಿಟ್ ಸಿಗ್ತಾ ಇದೆ. ಇದು ಒಂದು ತುಂಬಾ ಒಳ್ಳೆಯ ಬೆಳವಣಿಗೆ ಆಗಿದೆ ಅಂತ ನನ್ನ ಒಂದು ಅಭಿಪ್ರಾಯ. ಇಷ್ಟೇ ನನ್ನ ಮಾತು. ಪ್ರವೀಣ್ ಜೋಶಿ ಅಂತೇಳಿ RBSK ಜಿಲ್ಲಾ ಕೋಆರ್ಡಿನೇಟರ್ ಕೆಲಸ ಮಾಡ್ತೇನೆ ನಾನು. RBSK ಕಾರ್ಯಕ್ರಮದಲ್ಲಿ ಸರ್ ಹೇಳ್ದಾಗಂತೆ 0-18 ವರ್ಷ ಮಕ್ಕಳನ್ನು ವರ್ಷದಲ್ಲಿ 2 ಬಾರಿ ಅಂಗನವಾಡಿ, ಒಂದ್ಸಲ
ಗೌರ್ಮೆಂಟ್ ಶಾಲೆಗಳು ಮತ್ತು ಅನುದಾನ ಶಾಲೆಗಳಿಗೆ ನಾವು ಭೇಟಿ ನೀಡಿ ಮಕ್ಕಳಿಗೆ ಸ್ಕ್ರೀನ್ ಮಾಡ್ತೀವಿ. ನಾವು ಇವತ್ತು CHD ಕ್ಯಾಂಪ್ ಬಿಟ್ಕೊಂಡು ಅಂದರೆ ಹೃದಯ ಸಂಬಂಧಿತ ಕಾಯಿಲೆಗಳ ಬಗ್ಗೆ ತಪಾಸಣೆ ಶಿಬಿರ ಇದೆ. ಅದೇ ರೀತಿಯಾಗಿ ನಾವು ಸೀಳುಬಾಗಿರ್ಬೋದು, ವಕ್ರಪಾದ ಆಗಿರ್ಬೋದು, ಆಮೇಲೆ ಬೆನ್ನಿನ ಮೇಲೆ ಗಡ್ಡೆ ಆಗಿರ್ಬೋದು, ನ್ಯೂರಲ್ ಡಿಫೆಕ್ಟ್ ಅಂತ ಹೇಳ್ತೀವಿ. ಇಂಥ ಸುಮಾರು ಒಂದು 90ಕ್ಕೂ ಹೆಚ್ಚು ಪ್ರೊಸೀಜರ್ಗಳು RBSK ಕವರ್ ಆಗ್ತದೆ. ಕೆಲವೊಂದು ಸಲ RBSK ಇಲ್ಲದಿದ್ದರೂ ಕೂಡ ನಮ್ಮ ABRK ಕಾರ್ಯಕ್ರಮದಲ್ಲಿ ಸಣ್ಣ ಪುಟ್ಟ ಚಿಕಿತ್ಸೆ ಹಿಡ್ಕೊಂಡು ಸರ್ಜರಿ ಯಾವುದೇ ಆಗಿರ್ಬೋದು ಅದೆಲ್ಲ ನಾವು ಮಕ್ಕಳಿಗೆ ಯಾವುದೇ ರೀತಿಯಂಥ ದುಡ್ಡು ತಗಲ್ದಾಗ ಅಂದರೆ ಉಚಿತ ಚಿಕಿತ್ಸೆಯಲ್ಲಿ ಆಗ್ತದೆ. ಇವನ್ ನಮ್ಮ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಂತ ಹೇಳ್ತೀವಿ, ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅವರ ವತಿಯಿಂದ ನಮಗೆ ಇವನ್ ಅವ್ರು ಹೋಗುಬರೋ ಚಾರ್ಜ್ ಕೂಡ ಕೊಡ್ತಾರೆ. ಯಾವುದೇ ಎಂಪಾರ್ಡ್ ಆಸ್ಪತ್ರೆ ಇರ್ಬೋದು, ಮೊದಲು ನಾವು ಏನು ಮಾಡ್ತೀವಿ, ಇನಿಷಿಯಲ್ ಆಗಿ ಸರ್ಕಾರಿ ಆಸ್ಪತ್ರೆಗೆ ಕಳಿಸ್ತೀವಿ. ಸರ್ಕಾರಿ ಆಸ್ಪತ್ರೆಗಳು ಆ ಸೌಲಭ್ಯ ಇದ್ದರೆ ಅವ್ರು ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ಇನ್ ಕೇಸ್ ಮೇಜರ್ ಡಿಸೀಸ್ ಇತ್ತಪ್ಪ, CHD ಇತ್ತು, ನ್ಯೂರಲ್ ಡಿಫೆಕ್ಟ್ ಇತ್ತು, ಅಥವಾ ನರರೋಗ ಸಂಬಂಧಿ ಇತ್ತು, ಯಾವುದೇ ಕಾಯಿಲೆಗಳಿದ್ದಾಗ ಕೂಡ ಅದಕ್ಕೆ ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಅದಕ್ಕೆ ಚಿಕಿತ್ಸೆ ಇದ್ದಿದ್ದರೆ ಅವರು ಎಂಪಾರ್ಡ್ ಹಾಸ್ಪಿಟಲ್ ಹೈಯರ್ ಸೆಂಟರ್ಸ್ ಕಳಿಸ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರು ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಅದ್ರ ಜೊತೆ ಒಡಂಬಡಿಕೆ ಇರ್ತದೆ ಎಂಪಾರ್ಡ್ ಅಂತ ಹೇಳ್ತೀವಿ. ಅಲ್ಲಿ ಕೂಡ ನಿಮಗೆ ಫ್ರೀ ಆಫ್ ಕಾಸ್ಟ್ ಸರ್ಜರಿ ಆಗ್ತದೆ. ಸುಮಾರು ಪ್ರತಿ ವರ್ಷ 100ಕ್ಕೂ ಹೆಚ್ಚು ಸರ್ಜರಿಗಳು ಆಗ್ತವೆ ಬೇರೆ ರೀತಿ. ಇದೇ ರೀತಿ ಕಾರ್ಯಕ್ರಮದ ಈ ನಾವು ಮೀಡಿಯಾ ಇವರ ಪ್ರಕಾರ ನಾನು ಕೇಳ್ಕೊಳ್ಳೋದು ಏನಂತಂದರೆ, ಇದು ಕಾರ್ಯಕ್ರಮ ಹೆಚ್ಚು ಜನರಿಗೆ ತಲುಪಬೇಕು. ಕೆಲವೊಂದು ಸಲ ಏನಾಗ್ತದೆ, ನಾವು ಅಂಗನವಾಡಿ ಶಾಲೆಗಳು ಭೇಟಿ ನೀಡಿದಾಗ ಅದಕ್ಕೆ ಅವರಿಗೆ ಸ್ವಲ್ಪ ಏನಪ್ಪ ಬರ್ತಾರೆ ಹೋಗ್ತಾರೆ, ಯಾವುದೇ ಮೆಡಿಸಿನ್ ಕೊಡಲ್ಲ ಅಂಥೇಳಿ ಅವ್ರಿಗೆ ಇರ್ತದೆ. ಬಟ್ ಇದರ ಲಾಭ ಅವ್ರಿಗೆ ತಿಳಿ ಹೇಳಲ್ಲ. ಅದಕ್ಕೆ ನಾವು ಸಾಕಷ್ಟು ಈಗ 10 ವರ್ಷ ಇದ್ರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಇನ್ನೂ ಕೂಡ ಮಾಡಿದ್ದೀವಿ. ಬಟ್ ಇದಕ್ಕೆ ಏನು ಸಾಗಬೇಕಾಗಿದ್ದು ತುಂಬ ಕಮ್ಮಿ, ಇದು ಸಾಗಬೇಕಾಗಿದ್ದು ಹಾಗೆ ಜಾಸ್ತಿ ಇದೆ. ಅದಕ್ಕೆ ತಮ್ಮ ಮಾಧ್ಯಮ ಮಿತ್ರರ ಮೂಲಕ ನಾನು ಕೇಳ್ಕೊತೀನಿ ಅಂದರೆ, ಈ ಕಾರ್ಯಕ್ರಮ ಎಲ್ಲ ಪ್ರಾಥಮಿಕ ಹಂತದಲ್ಲಿ ಮುಟ್ಟಬೇಕಂದ್ರೆ ಜನಸಾಮಾನ್ಯರಿಗೆ ಮುಟ್ಟಬೇಕು. ಇದರ ಅವಕಾಶ ಎಲ್ಲರೂ ಪಡ್ಕೊಳ್ಬೇಕಂತ ಕೇಳ್ತೀನಿ. ಧನ್ಯವಾದಗಳು. ಡಾಕ್ಟರ್ ಪ್ರವೀಣ್ ಜೋಶಿ ಅಂತೇಳಿ ಸೇಡಂ ಆರೋಗ್ಯ ಇಲಾಖೆ ಕೆಲಸ ಮಾಡ್ತೀನಿ, RBSK ವೈದ್ಯಾಧಿಕಾರಿ. ನಾನು ಡಾಕ್ಟರ್ ವಿಜಯ್ ಸಾಯಿ ಅಂತೇಳಿ ಡಿಪಾರ್ಟ್ಮೆಂಟ್ ಆಫ್ ಕಾರ್ಡಿಯಾಲಜಿ ವೈದ್ಯ ಆಸ್ಪತ್ರೆಯಿಂದ ಬಂದಿದ್ದೀನಿ. ಅಲ್ಲಿ ನಾನು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ಕೆಲಸ ಮಾಡ್ತೀವಿ. ನಮ್ಮ ಆಸ್ಪತ್ರೆ ಬೆಂಗಳೂರಲ್ಲಿ ವೈಟ್ಫೀಲ್ಡಲ್ಲಿ ಒಂದು 1500 ಬೆಡ್ಡೆಡ್ ಹಾಸ್ಪಿಟ್ಲ್ ಇದೆ. ಅದು ಟರ್ಷರಿ ಕೇರ್ ಸೆಂಟರ್ ಅಂತ ಹೇಳ್ತೀವಿ. ಆಮೇಲೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕಾರ್ಡಿಯಾಲಜಿ ಮತ್ತು ಕಾರ್ಡಿಯೋಥೊರಿಕ್ ಸರ್ಜರಿ, ನಾವು ಎಲ್ಲ ಥರದ ಹಾರ್ಟ್ ಪ್ರಾಬ್ಲಮ್ಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಅದು ಎಂಜಿಯೋಗ್ರಾಮ್ ಬ್ಲಾಕ್ ಇರ್ಬೋದು, ಅಥವಾ ಹೋಲ್ ಇರ್ಬೋದು, ವಾಲ್ ಪ್ರಾಬ್ಲಮ್ ಇರ್ಬೋದು, ಪೇಸ್ ಮೇಕರ್ ಅವಶ್ಯಕತೆ ಇರ್ಬೋದು, ಅಥವಾ ICD ಇರ್ಬೋದು, ಎಲ್ಲ ಟ್ರಾನ್ಸ್ಪ್ಲಾಂಟೇಷನ್, ಈವನ್ ಟ್ರಾನ್ಸ್ಪ್ಲಾಂಟೇಷನ್ ಆಲ್ಸೋ ನಾವು ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ. ಸೊ ತಾವುಗಳು ಈ ಕ್ಯಾಂಪಿಗೆ ಬಂದು ಸ್ಕ್ರೀನಿಂಗ್ ಮಾಡಿಕೊಂಡು ಯಾರಿಗೆ ಅವಶ್ಯಕತೆ ಇದೆ ಫರ್ದರ್ ಟ್ರೀಟ್ಮೆಂಟ್ಗೋಸ್ಕರ ನಾವು ಅವರಿಗೆ ಅಲ್ಲಿ ತೊಗೊಂಡೋಗಿ ಫರ್ದರ್ ಟ್ರೀಟ್ಮೆಂಟ್ ಕೊಡ್ತೀವಿ. ಅಲ್ಲಿ ಹೋದರೂ ಕೂಡ ನಾವು ಅವರಿಗೆ ಮತ್ತೆ ಥರ ಟೆಸ್ಟ್ ಎಲ್ಲ ಮಾಡಿಕೊಂಡು, ಸ್ಟಾರ್ಟಿಂಗ್ ಫ್ರಮ್ ECG, ಎಕೋ, ಎಕ್ಸ್ರೇ, CT ಸ್ಕ್ಯಾನು, MRI ಸ್ಕ್ಯಾನು ಹಾರ್ಟಿನಲ್ಲಿ ಮಾಡಿಕೊಂಡು, ಎಂಜಿಯೋಗ್ರಾಮ್ ಮಾಡಿಕೊಂಡು, ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಆಪ್ರೇಷನ್ ಮಾಡಿಕೊಂಡು, ಮತ್ತು ಗೌರ್ಮೆಂಟ್ ಕಡೆಯಿಂದ ಅವರಿಗೆ ಇಲ್ಲಿ ಮನೆಗೆ ಬಂದು ವಾಪಸ್ ಬಿಡ್ತಾರೆ. ಸೊ ತಾವೆಲ್ಲರೂ ಇದು ಸ್ಕ್ರೀನಿಂಗ್ ಕ್ಯಾಂಪನ್ನು ಉಪಯೋಗ ಮಾಡಿಕೊಂಡು ಕರೆಕ್ಟಾಗಿ ನಿಮ್ಮ ರಿಲೇಟಿವ್ಸ್ಗಳಿಗೆ ಅಥವಾ ನಿಮ್ಮ ಸ್ಕೂಲ್ ಫ್ರೆಂಡ್ಸಿಗೆ, ನಿಮ್ಮ ಊರಲ್ಲಿ ಎಲ್ಲರಿಗೆ ತಿಳಿಸ್ಕೊಂಡು ಎಲ್ಲರೂ ಇದು ಸ್ಕೀಮನ್ನು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲರೂ ಆರೋಗ್ಯವಾಗಿರ್ತಾರೆ, ಎಲ್ಲರಿಗೂ ಉಪಯೋಗ ಆಗುತ್ತೆ. ಸೊ ನಾವೆಲ್ಲರೂ ತಮ್ಮ ಅನುಕೂಲಕ್ಕೋಸ್ಕರ ಆಮೇಲೆ ನಿಮ್ಮ ಹೆಲ್ಪ್ಗೋಸ್ಕರ ಇಲ್ಲಿ ಬಂದಿದ್ದೀವಿ. ಸೊ ಇದನ್ನು ಸದುಪಯೋಗ ಮಾಡಿಕೊಂಡು ತಾವು ಯೂಸ್ ಮಾಡಿಕೊಂಡು ಅಲ್ಲಿ ಬರಬೇಕು. ಥ್ಯಾಂಕ್ ಯು ವೆರಿ ಮಚ್. ವಿಶೇಷವಾಗಿ ಇವತ್ತು ನಮ್ಮ RBSK ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪ್ರತಿ ವರ್ಷ 2 ಸಾರಿ ಅಂಗನವಾಡಿ ಚೆಕಪ್ ಮತ್ತು 1 ಸಾರಿ ಎಲ್ಲ ಸ್ಕೂಲ್ಗಳು ಚೆಕಪ್ ಮಾಡಿದಾಗ ಅಲ್ಲಿದ್ದಂಥ 4 ಡೇಸ್ನಲ್ಲಿ ಯಾವ ಮಕ್ಕಳು ಯಾವ ಜಡ್ ರೋಗದಿಂದ ಬಳಗುತ್ತಿದ್ದಾರೆ ಅಂತೇಳಿ ಆಲ್ರೆಡಿ ಅವರು ಸ್ಕ್ರೀನಿಂಗ್ ಕ್ಯಾಂಪ್ ಮಾಡ್ತಾರೆ ಪ್ರತಿ ವರ್ಷ ಮಾಡಿದಾಗ ನಾವೇನು ಮಾಡ್ತೀವಿ, ಇಲ್ಲಿ ನಮ್ಮ RBSK ವೈದ್ಯಾಧಿಕಾರಿ ಸಿಬ್ಬಂದಿಗಳಾಗಲಿ ಇವತ್ತು ಮತ್ತು ನಾಳೆ 2 ದಿವಸ ಟೋಟಲಿ 280 ಮಕ್ಕಳಿದ್ದಾರೆ, ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ. ಈಗ ನಾಳೆಗೆ ನಮ್ಮ ವೈದ್ಯ ಹಾಸ್ಪಿಟ್ಲಿಂದ ಡಾಕ್ಟರ್ ವಿಜಯ್ ಸರು ಇಲ್ಲಿ ಬಂದು ಇವತ್ತು ಈಕೋದು ಮಾಡ್ತಿದ್ದಾರೆ. ಮತ್ತು ಅದೇ ರೀತಿ ಇವತ್ತು ಬಂದಂಥ ಲಾಸ್ಟ್ ಟೈಮ್ ನಾವು ಆಲ್ರೆಡಿ ಇವತ್ತು ನಾವು ನೋಡಿರ್ಬೋದು, ಪಾಸರ್ತಿ ನಾವು ಕ್ಯಾಂಪ್ ಮಾಡಿದಾಗ ವೈದ್ಯವಿ ಹಾಸ್ಪಿಟ್ಲಿಂದ ಮಾಡಿ ಆಪ್ರೇಷನ್ ಸಕ್ಸಸ್ ಆಗಿ ಮಾಡಿ ಅವ್ರು ಫ್ರೀ ಆಫ್ ಕಾಸ್ಟ್ ಮಾಡ್ತಾರೆ. 1 ರೂಪಾಯಿ ಕೂಡ ಚಾರ್ಜ್ ಮಾಡಲ್ಲ. ಇವನ್ನಿಂಗೆ ಅವ್ರದ್ದು ಊಟ ಆಗಲಿ, ತಿಂಡಿ ಆಗಲಿ, ಬಸ್ ಚಾರ್ಜ್ ಆಗಲಿ, ಪ್ರತಿಯೊಂದನ್ನು ಆ ವೈದ್ಯವಿ ಹಾಸ್ಪಿಟಲ್ನಿಂದ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಒಂದು ಆಪ್ರೇಷನ್ ಆಗಬೇಕಂದ್ರೆ ಮಿನಿಮಮ್ 2-3 ಲಕ್ಷ ರೂಪಾಯಿ ಆಗ್ತದೆ. ಇದು 1 ರೂಪಾಯಿ ಕೂಡ ಆ ಪೇಷಂಟ್ರ, ಯಾಕಂದ್ರೆ ಬಡವ್ರು ಇರ್ತಾರೆ, ಅವರಿಗೆ ಇದೊಂದು ಒಳ್ಳೆಯ ಸರ್ಕಾರ ಯೋಜನೆ ಮಾಡಿಕೊಂಡಿದೆ. ಇದಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಮುಂದೆ ಇದೇ ಥರ ಪ್ರತಿಯೊಂದು ಆಸ್ಪತ್ರೆ ಆಗಲಿ, ಇವತ್ತು ವೈದ್ಯ ಹಾಸ್ಪಿಟ್ಲವರಿಗೆ ನಾವು RCH ಆಫೀಸರ್ ಆಗಲಿ, ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ಎಲ್ಲ RBSK ವೈದ್ಯರ ಪರ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ ಅವರಿಗೆ. ಯಾಕಂದ್ರೆ ಪ್ರತಿಯೊಂದು ಆಸ್ಪತ್ರೆದವರು ಮುಂದೆ ಬಂದು ಮಾಡಿದ್ರೆ ನಾವು ಇವತ್ತಿನ ದಿನಕ್ಕೆ ಬಡ ಜನ ರೋಗಿಗೆ ನಾವು ಒಂದು ಒಳ್ಳೆಯ ಸವಲತ್ತು ಕೊಡ್ಬೋದು. ಯಾಕಂದ್ರೆ ಒಂದು ಬಡವ ಇವತ್ತು ನಾವು ಎಷ್ಟೋ ಇಲ್ಲಿ ನೋಡ್ತಾ ಇದ್ದೀರಿ, ಕನಿಷ್ಠ ಒಂದು 200-300 ಮಕ್ಕಳು ಬಂದಿದ್ದಾರೆ.
ಅಲ್ಲಿ ಚೆಕ್ ಮಾಡಿದಾಗ ಇವರಿಗೆ ಒಂದು ಹಾರ್ಟ್ ಆಪ್ರೇಷನ್ ಆಗಬೇಕಾಗಿತ್ತಂದ್ರೆ ನಾವು ವೈದ್ಯವಿ ಹಾಸ್ಪಿಟಲ್ದವರು ತಾವಾಗಿ ಬಂದು ಖುದ್ದು ಇಲ್ಲೇ ಬಂದು ಆ ಪೇಷಂಟ್ ಅಟೆಂಡರ್ದಾಗಲಿ ಎಲ್ಲರಿಗೆ ಆಗಲಿ ನಮ್ಮ RBSK ಟೀಮ್ದವ್ರು ಅವ್ರಿಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟು ಮುಂದೆ ಅವ್ರಿಗೆ ಬೆಂಗಳೂರು ಉನ್ನತ ಮೇಲ್ದರ್ಜೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರಿಗೆ ಫ್ರೀ ಆಫ್ ಆಪ್ರೇಷನ್ ಮಾಡಿ ಮತ್ತು ಅವರೇ ಕೂಡ ವಾಪಸ್ ತಂದು ಗುಲ್ಬರ್ಗ ಬಿಟ್ಟು ಹೋಗ್ತಾರೆ. ಯಾಕಂದರೆ ಈ ಥರ ಮಾಡತಕ್ಕಂಥ ಆಸ್ಪತ್ರೆಗಳು ಭಾಳ ಕಮ್ಮ. ಇದೇ ರೀತಿ ಎಲ್ಲರೂ ಇದ್ರ ಸದುಪಯೋಗ ಪಡ್ಕೊಳ್ಬೇಕಂಥೇಳಿ ನನ್ನ 2 ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ. अतराफ टीवी, हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Bhimna Kapoor near Gaushavali Dargah, KGF, Karnataka. Contact details 9483444290 9480107826.